ನೀವೆಲ್ಲೂ ಪತ್ರಿಕೆಗಳನ್ನು ಓದೋ ಫಲಕ್ಕೆ ನೀವೆಲ್ಲರೂ ಕೂಡ ಪ್ರತಸ್ಮರಣೀಯ. ಹೀಗಾಗಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಬೇಕು. ನೀವು ಚಿಂತೆ ಮಾಡಬೇಡಿ, ನೀವು ಚಿಂತನೆ ಮಾಡಬೇಡಿ. ನಾನು ಏನಪ್ಪ ಪತ್ರಿಕೆ ಆಗ್ತಾ ಇದ್ದೀನಿ, ನನ್ನ ಸಂಸಾರ ಹೇಗೆ ಅಂತ. ಈಗ ನೋಡಿದ್ರೆ ಈಗ ಇಲ್ಲೊಬ್ರು ಇದ್ದಾರೆ ಹಿರಿಯರು, ಅವ್ರ ಮಕ್ಕಳು ಇಂಜಿನಿಯರಿಂಗ್ ಡಾಕ್ಟರ್ ಮಾಡಿದ್ದಾರೆ. ಈಗ ಹಲವಾರು ಜನ ಪತ್ರಿಕಾ ವಿತರಕರು ಅವರ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ಏರಿಸೋದನ್ನು ಕೂಡ ನಾವು ನೋಡಿದ್ದೀವಿ. ಇವಾಗಲೇ ಪ್ರತಿಯೊಬ್ಬರು ಹೇಳಿದ್ರು ಅಬ್ದುಲ್ ಕಲಾಂ ಅವರು ಪತ್ರಿಕೆ ಆಗ್ತಾ ಇದ್ರು ಅಂತ. ಹೀಗಾಗಿ ನಿಮ್ಮ ಏನು ವೃತ್ತಿ ಮಾಡ್ತಾ ಇದ್ದೀರಿ ಇದರಲ್ಲಿ ನೀವು ತೃಪ್ತಿಯನ್ನು ಪಡ್ಕೋಬೇಕು. ನಾಳೆ ಮತ್ತೆ ನಾಳಿನ ಬಗ್ಗೆ ಯೋಚನೆ ಮಾಡಬೇಡಿ, ನೆನ್ನೆ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನೀವು ವರ್ಷದಲ್ಲಿ 2 ದಿನ ತೆಗೆದಾಕ್ಬಿಡಿ, ಒಂದು ನೆನ್ನೆ, ಇನ್ನೊಂದು ನಾಳೆ. ನೆನ್ನೆ ಏನು ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾಳೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಶ್ರೀಗಳು ಹೇಳ್ತಾ ಇದ್ರು, ನೆನ್ನೆ ಮೊನ್ನೆ ಮಾಡಿದ ಅಡುಗೆಯಿಂದ ಹೊಟ್ಟೆ ಕೆಡುತ್ತೆ, ಹಳೆಯ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ತಲೆ ಕೆಡುತ್ತೆ ಅಂತ. ಹೀಗಾಗಿ ನಿಮ್ಮ ವೃತ್ತಿಗೆ ನೀವು ಗೌರವವನ್ನು ಕೊಟ್ಟು ನೀವು ನಡ್ಕೊಳ್ತಾ ಇದ್ದೀರ. ಯಾಕೆ ಅಂತಂದ್ರೆ ಪತ್ರಿಕಾ ವಿತರಕರು ಅಂತಂದ್ರೆ ಮತ್ತೆ ಪತ್ರಿಕಾ ಏಜೆಂಟರು ಅಂತಂದ್ರೆ ಪತ್ರಿಕೋದ್ಯಮದ ಒಂದು ನರಮಂಡಲ ಇದ್ದಂಗೆ. ಅವರು ಕೊಳಗೇರಿಯಿಂದ ಹಿಡಿದು ವಿಧಾನಸೌಧದವರೆಗೆ ಅವರು ವ್ಯಾಪಿಸ್ಕೊಂಡಿರ್ತಾರೆ. ನೀವು ಕೊಳಗೇರಿಯಲ್ಲೂ ಪೇಪರ್ ಹಾಕ್ತಾರೆ, ವಿಧಾನಸೌಧದಲ್ಲೂ ಕೂಡ ಪೇಪರ್ ಹಾಕ್ತಾರೆ. ನೀವು ಪತ್ರಿಕಾ ವಿತರಕರು ಮನೆ ಮನೆಗೆ ಪೇಪರ್ ಹಾಕಿ ಅದು ತರುವಂತ ಒಂದು ಚಂದಾಣದಿಂದನೇ ಒಂದು ಪತ್ರಿಕಾ ಸಂಸ್ಥೆಗಳು ನಡೆಯುವಂಥದ್ದು ಇದೆ. ಜೊತೆಗೆ ದೇಶದ ಆರ್ಥಿಕತೆಗೆ ಪತ್ರಿಕೆಗಳಿಗೆ ಆದಾಯ ತರೋದ್ರ ಜೊತೆಗೆ ದೇಶದ ಆರ್ಥಿಕತೆಯಲ್ಲಿ ಕೂಡ ನಿಮ್ಮ ಪಾತ್ರ ಇದೆ ಅಂತ ನನ್ನ ಸಂದರ್ಭಕ್ಕೆ